ಗಜೇಂದ್ರಗಡ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಹತ್ತಿ ಬೀಜ ವ್ಯಾಪಕವಾಗಿ ಬಿತ್ತನೆ ಮಾಡುತ್ತಿದ್ದ ರೈತರಿಗೆ ಈ ಬಾರಿ ಸಂಕಷ್ಟ ಎಂಬಂತೆ ಕಾಣುತ್ತಿದೆ. ಪ್ರತಿ ವರ್ಷ ಬಿತ್ತನೆ ಮಾಡುವ ಸಮಯದಲ್ಲಿ ರೈತರಿಗೆ ಮುಂಗಡವಾಗಿ ಹಣವನ್ನು ನೀಡಿ ಅವರಿಗೆ ಹಣದ ಆಸೆ ಹಚ್ಚಿ ಬಿತ್ತನೆ ಮಾಡುತ್ತಿದ್ದ ಸೀಡ್ಸ್ ಕಂಪನಿಗಳು ಈ ಬಾರಿ ಕೂಡ ಅದೇ ಆಶ್ವಾಸನೆಯನ್ನ ನೀಡಿ ಹತ್ತಿ ಬೀಜ ಬಿತ್ತನೆ ಮಾಡಿಸಿದ್ದಾರೆ. ಆದರೆ ಈಗ ರೈತರು ಆಳುಗಳಿಗೆ ಮತ್ತು ಗೊಬ್ಬರ ಮತ್ತು ಕೀಟನಾಶಕ ಎಣ್ಣೆಗೆ ಹಣವನ್ನು ಕೇಳಿದರೆ ಬೀಜದ ಉತ್ಪಾದಕರು ನಾವು ಹಣವನ್ನು ನೀಡುವುದಿಲ್ಲ, ನೀವು ಬೀಜವನ್ನು ಕೊಟ್ರೆ ಕೊಡಬಹುದು ಇಲ್ಲ ಬಿಡಬಹುದು ಎಂಬ ಹೇಳಿಕೆಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಲಾಸ್ ಆದಂತಹ ರೈತರು ಹತ್ತಿ ಬೆಳೆಯನ್ನು ಕೆಲವು ಕಡೆ ಕುರಿಗಳಿಗೆ ಮೇಯಿಸುವುದು ಮತ್ತು ಕಿತ್ತು ಹಾಕುವುದರ ಮೂಲಕ ಕಂಪನಿ ವಿರುದ್ಧ ರೈತರು ಆಕ್ರೋಶಗೊಂಡಿದ್ದಾರೆ. ಇದು ಎಲ್ಲಾ ಕಡೆ ನಡೆಯುತ್ತಿದ್ರೂ ಕೂಡ ಕೃಷಿ ಅಧಿಕಾರಿಗಳಂತಾದಂತವರು ಇದುವರೆಗೂ ಕೂಡ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳದೆ ಬೇಕಾಬಿಟ್ಟಿ ಉಡಾಫೆ ಮಾತುಗಳನ್ನು ಹೇಳುತ್ತಾ ರೈತರ ಜೊತೆ ಚೆಲ್ಲಾಟ ಆಡುವ ಕೆಲಸವನ್ನ ಕಂಪನಿಯವರು ಮತ್ತು ಅಧಿಕಾರಿಗಳು ಸೇರಿಕೊಂಡು ರೈತರಿಗೆ ಮೋಸವನ್ನ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆ ಆರೋಪಿಸಿ ಜಿಲ್ಲಾ ಜಂಟಿ ನಿರ್ದೇಶಕರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಗಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ.